ಚಾಲಕನ ಇವರು ಹೊಡೆದ್ಬಿಟ್ಟು ಗ್ಲಾಸ್ ಹೊಡೆದಾಕಿ ಇದೆಲ್ಲ ಮಾಡಿದ್ರೆ ಪೊಲೀಸರು ದಾದಾಗಿರಿ ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ರೌಡಿಸಮ್ ಮಾಡ್ತಾ ಇದ್ದಾರೆ. ನಮ್ಮ ಚಿತ್ರದುರ್ಗದ ಗಾಡಿ ಬ್ರೇಕ್ ಡೌನ್ ಆಗಿದೆ. ಕೋರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾನು ಕೂಡ ಕೋರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನು ಮಾತಾಡ್ತೀನಿ, ಫೋನ್ ಮಾಡಿ ಮಾತಾಡಿದ್ರೆ ಅವ್ರ ಹೆಸರು ಹೇಳೋದಕ್ಕೂ ಕೂಡ ಅವ್ರು ಎದುರ್ಕೊಂತ ಇದ್ದಾರೆ. ಇಲ್ಲಿ ಒಬ್ಬ ಪ್ರಾಮಾಣಿಕ SP ಇದ್ದಾರೆ. ಇಂಥವ್ರ ಲಿಮಿಟ್ಸ್ ಅಲ್ಲಿ ಈ ತರ ಎಲ್ಲ ಪೊಲೀಸರು ದೌರ್ಜನ್ಯ ಮಾಡ್ತಿದ್ದಾರೆ ಅಂದ್ರೆ ಲಾರಿಯ ಒಂದು ಗ್ಲಾಸ್ನ ಹೊಡೆದಾಕಿರ್ತಾರೆ. ವೀಲ್ ಜಾಮ್ ಆದ್ರೆ ಗಾಡಿ ಮೂವ್ ಆಗಲ್ಲ. ಚಾಲಕನಿಗೆ ಹೊಡೆದಿದ್ದಾರೆ, ಗ್ಲಾಸ್ ಹೊಡೆದಾಕಿದ್ದಾರೆ, ಗ್ಲಾಸ್ ಪುಡಿ ಮಾಡಿದ್ದಾರೆ. ಅದಕ್ಕೆ ಮಾನದಂಡ ಏನದಕ್ಕೆ? ಇಬ್ರು PC ಬಂದು ಗಾಡಿ ಹತ್ರ ಬಂದು ಮಿರರು, ಮೇನ್ ಗ್ಲಾಸು ಲಾಠಿಯಿಂದ ಹೊಡೆದು ಡ್ರೈವರ್ಗೆಲ್ಲ ಗಲಾಟೆ ಮಾಡಿ ಕೆಟ್ಟಗಡ್ದ ಬೈದು ಈ ತರ ಒಬ್ಬ ಲಾರಿ ಚಾಲಕರ ಮೇಲೆ ದೌರ್ಜನ್ಯ ಮಾಡಿದ್ರೆ ಗೃಹ ಮಂತ್ರಿಗಳ ತವರಲ್ಲೇ ಲಾರಿ ಚಾಲಕರಿಗೆ ಈ ಥರ ದೌರ್ಜನ್ಯನ ಟ್ರಾಫಿಕ್ ಪೊಲೀಸ್ ಯಾರೇ ಆಗಲಿ ಒಂದು 2 ವೀಲರ್ ಹಿಡಿದ್ರೆ 500,000 ಅವ್ರಿಗೆ ಲಂಚ ಸಿಗುತ್ತೆ. ಈ ಲಾರಿ ಡ್ರೈವರ್ ಯಾವ್ದು ಸಿಗಲ್ಲ ತರ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕೂಡ ಕಷ್ಟಪಟ್ಟು ಸಂಬೋಧನೆ ಮಾಡತಕ್ಕಂಥ ದೌರ್ಜನ್ಯ ಮಾಡೋದಂತೇಳಿ ಈ ಪೊಲೀಸರಿಗೆ ಮಾನವತೆ ಮನುಷ್ಯತೆ ಇಲ್ವಲ್ಲ ಇದು. ನಮಸ್ಕಾರ, ಆನ್ಲೈನ್ TV ವೀಕ್ಷಕರೇ, ಇವತ್ತು ನಮ್ಮ ಜೊತೆ ತುಮಕೂರು ಜಿಲ್ಲಾ ಲಾರಿ ಸಂಘದ ಅಧ್ಯಕ್ಷರಾದಂಥ ಮುಜಮಿನ್ ಅವ್ರ ಜೊತೆ ಇದ್ದಾರೆ. ನಮ್ಮ ಜೊತೆ ಇವತ್ತು ಸುದ್ದಿ ಮಾಡ್ತಿರ್ತಕ್ಕಂಥ ವಿಷಯ, ಕೋರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಕೋರ ಪೊಲೀಸರು ಲಾರಿಯ ಒಂದು ಗ್ಲಾಸ್ನ ಹೊಡೆದಾಕಿರ್ತಾರೆ. ಉದ್ದೇಶ ಇಷ್ಟೇ, ಆಕಸ್ಮಿಕವಾಗಿ ಗಾಡಿ ಕೆಟ್ಟೋಗಿ ನಿಂತ್ಕೊಂಡ್ಬಿಡುತ್ತೆ. ನಿನ್ನೆ ರಾತ್ರಿ ಒಂದು ಸುಮಾರು 12 ಗಂಟೆಗೆ ಒಂದು ಚಿತ್ರದುರ್ಗದ ಗಾಡಿ ಬ್ರೇಕ್ ಡೌನ್ ಆಗಿದೆ. ಆ ಬ್ರೇಕ್ ಡೌನ್ ಆದ ಮೇಲೆ ಗಾಡಿ ವೀಲ್ ಜಾಮ್ ಆಗಿದೆ. ಒಂದು ವೀಲ್ ಜಾಮ್ ಆದರೆ ಗಾಡಿ ಮೂವ್ ಆಗಲ್ಲ. ಅಂಥ ಸಮಯದಲ್ಲಿ ಲಾರಿ ಒಬ್ಬ ಚಾಲಕ ಕ್ಯಾಮ್ ಬೋಲ್ಟ್ ಲೂಸ್ ಮಾಡಿ ಗಾಡಿ ಸೈಡಿಗೆ ಹಾಕಿರ್ತಾನೆ, ಎಷ್ಟು ಬೇಕೋ ಅಷ್ಟು ಸೈಡಿಗೆ ಎಳೆದಿರ್ತಾನೆ. ಹಂಗೂ ಒಂದು 15 ನಿಮಿಷ 20 ನಿಮಿಷ ಆದಮೇಲೆ ರೌಂಡ್ಸಿಗೆ ಅವರು PC ಅವರು ಬಂದಿರ್ತಾರೆ, ಪೊಲೀಸ್ನವರು. ಆಗಾಗ ಆತನಿಗೆ ಗಾಡಿ ತೆಗೀರಿ ಅಂದಾಗ ಗಾಡಿ ಬ್ರೇಕ್ ಡೌನ್ ಆಗಿದೆ ಸರ್, ವೀಲ್ ಜಾಮ್ ಆಗಿದೆ, ಗಾಡಿ ಮೂವ್ ಆಗ್ತಾಯಿಲ್ಲ, ವೀಲ್ ಹಿಡಿತಾ ಇದೆ ಅಂತ ಹೇಳಿದ್ದೆಗೆ ಗಾಡಿ ತೆಗಿಲೇಬೇಕು ನೀನು, ಗಾಡಿ ತೆಗಿ ಅಂತ ಗಾಡಿ ಮಿರರು ಮತ್ತು ಮುಂದೆಗಡೆ ಫ್ರಂಟ್ ಗ್ಲಾಸು ಆಮೇಲೆ ಅವಾಚ್ಯ ಶಬ್ದಗಳಿಂದ ಬೈಯೋದು ಇದೆಲ್ಲ ಮಾಡಿದ್ದಾರೆ. ನಿನ್ನೆ ನೈಟ್ ತುಮಕೂರ್ಲಿಂದ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಇಲ್ಲಿ BRL ಆಫೀಸ್ ಹತ್ರ ಬಂದಿದ್ದ ತಕ್ಷಣ ಗಾಡಿ ಬ್ರೇಕ್ ಡೌನ್ ಆಯಿತು. ಸೈಡಿಗೆ ರೋಡಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಬ್ರೇಕ್ ಕ್ಯಾಮ್ ಎಲ್ಲ ಲೂಸ್ ಮಾಡ್ಕೊಬಿಟ್ಟು ಸೈಡಿಗೆ ಹಾಕಿದ್ದೀವಿ. ಮೆಕ್ಯಾನಿಕ್ ಫೋನ್ ಮಾಡಿದ್ರೆ ಬೆಳಿಗ್ಗೆ ಬರ್ತೀವಿ ಅಂತ ಹೇಳಿದರು. ಅವರು ಬಂದವರೆ, ಇಬ್ಬರು DC ಕಾರ್ನಾಗ ಬಂದುಬಿಟ್ಟು ಏನಾಗೈತೆ ಅಂತ ಕೇಳಿದ್ದಾರೆ. ಬ್ರೇಕ್ ಡೌನ್ ಆಗೈತೆ ಅಂದಿದ ತಕ್ಷಣ ಗಾಡಿಯಲ್ಲಿ ನಿಲ್ಲಿಸ್ಕೊಂಡು ಗಾಡಿ ಸರ್ ಗಾಡಿ ಕೆಟ್ಟೋಗೈತೆ, ಗಾಡಿ ಮೂವ್ ಆಗಿಲ್ಲ ಅಂತ ಬಂದಿದ್ದೀವಿ. ಅವ್ರು ಅಂದಿದ್ದ ತಕ್ಷಣ ಕಟ್ಟಿಗೆ ತಗೊಂಡು ಮಿರಾರ್ ಎಲ್ಲ ಹೊಡೆದು, ಮಿರಾರು ಶೇಪ್ ಗ್ಲಾಸ್ ಎಲ್ಲ ಹೊಡೆದು ಬಿಟ್ಟು ನಮ್ಮನ್ನು ಹೊಡೆದಾರೆ. ಹೆಂಗಂದ್ರೆ ನನಗೆ ಕೆಟ್ಟದಾಗ ಬೈದಾರೆ. ಬೈದುಬಿಟ್ಟು ಹೆಂಗಂದ್ರೆ ನನಗೆ ಕೆಟ್ಟದಾಗೆ ಮಾತಾಡಿಬಿಟ್ಟಿದ್ದಾರೆ. ಆ ಶೇಪ್ ಗ್ಲಾಸ್ ತೋರಿಸ್ತಾರೆ. ಆಗ ನಮ್ಮ ಲಾರಿ ಮಾಲೀಕರು ಫೋನ್ ಮಾಡಿದರು, ಈ ಥರ ಒಂದು ಘಟನೆ ನಡೆದಿದೆ ಮಾತಾಡಿ ಅಂತ. ಆಮೇಲೆ ನಮ್ಮ GR ಷಣ್ಮುಗಪ್ಪನವರು ಫೋನ್ ಮಾಡಿದರು, ಈ ಥರ ಲಾರಿ ಡ್ರೈವರಿಗೆ. ರಾಜ್ಯಾಧ್ಯಕ್ಷ ನಿಮ್ಮ? ಹಾಂ, ನಮ್ಮ GR ಷಣ್ಮುಗಪ್ಪ ಅಂತ, ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ ಅಸೋಸಿಯೇಷನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಮೋಟಾರ್ಸ್ ಕಾಂಗ್ರೆಸ್ನಲ್ಲಿ ಚೇರ್ಮನ್ ಸರ್. ನನ್ನ ಹೆಸರು ಬಂದು ನಾಗಾರ್ಜುನ್ ಅಂತೇಳಿ, ಚಿತ್ರದುರ್ಗ ದೈವಿಕ್ ಟ್ರಾನ್ಸ್ಪೋರ್ಟಿಂದ ಮಾತಾಡ್ತಾ ಇರೋದು. ನಿನ್ನೆ ರಾತ್ರಿ ನಮ್ದೊಂದು ಗಾಡಿ ತುಮಕೂರಲ್ಲಿ ಭತ್ತ ಖಾಲಿ ಮಾಡಿಕೊಂಡು ವಯಾ ಚಿತ್ರದುರ್ಗ ರೂಟಲ್ಲಿ ಬರ್ತಾ ಇತ್ತು. ಗಾಡಿಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ವೀಲ್ ಜಾಮ್ ಆಗಿಬಿಟ್ಟು ರಸ್ತೆಯಲ್ಲಿ ನಿಂತ್ಕೊಂಡ್ಬಿಡ್ತು ಗಾಡಿ. ಆ ಗಾಡಿನ ಏನಾದರೂ ಮಾಡಿ ಡ್ರೈವರ್ ಏನ್ ಮಾಡ್ದ, ಆ ಗಾಡಿ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ 12 ಗಂಟೆ ಸುಮಾರು ಇದಾಗಿದ್ದು. ಆ ಗಾಡಿನ ಸೈಡ್ಗೆ ಹಾಕಪ್ಪ ಅಂತ ಹೇಳಿದೆ ಡ್ರೈವರ್ಗೆ ನಾನು. ಆ ಡ್ರೈವರ್ ಅವನಿಗೆ ಗೊತ್ತಿರೋ ಮಟ್ಟಿಗೆ ಕ್ಯಾಮ್ಗಳೆಲ್ಲ ಲೂಸ್ ಮಾಡಿ, ಬ್ರೇಕ್ ಕ್ಯಾಮ್ಗಳೆಲ್ಲ ಲೂಸ್ ಮಾಡಿ ಗಾಡಿನ ಸೈಡ್ಗೆ ಹಾಕ್ದ. ಅದೇ ಸಂದರ್ಭಕ್ಕೆ ಸರಿಯಾಗಿ ಇಬ್ರು PC ಬಂದು ಗಾಡಿ ಹತ್ರ ಬಂದು, ಈಗ ಅಧಿಕಾರ ಇರ್ತಕ್ಕಂಥವ್ರು ಇವರು ಸುಮ್ಮನೆ ಬಂದ್ಬಿಟ್ಟು ಮಿರರು
ಮೇನ್ ಗ್ಲಾಸು ಎಲ್ಲಾನು ಲಾಠಿಯಿಂದ ಹೊಡೆದು ಡ್ರೈವರ್ಗೆಲ್ಲ ಗಲಾಟೆ ಮಾಡಿ ಕೆಟ್ಕಡ್ದ ಬೈದು ನಮಗೆ ರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೂ ಬಹಳ ಚಿತ್ರ ಹಿಂಸೆ ಮಾಡಿದ್ದಾರೆ. ಓನರ್ಗೂ ಮಾಡಿದ್ದಾರೆ, ಡ್ರೈವರ್ಗೂ ಮಾಡಿದ್ದಾರೆ. ಏನಾದ್ರೂ ತೊಂದರೆ ಇದೆಯಾ ಅದನ್ನ ಬಗೆಹರಿಸಬೇಕು ರಸ್ತೆಯಲ್ಲಿ. ಸುಮ್ನೆ ಇವ್ರಿಗೆ ಇಷ್ಟ ಬಂದಂಗೆ ಗಾಡಿಗಳೆಲ್ಲ ಡ್ಯಾಮೇಜ್ ಮಾಡಿ ಅದ್ರದ್ದು ದಂಡ ಯಾರು ಕಟ್ಕೊಡ್ಬೇಕು? ಮತ್ತೆ ಈಗ ಪೊಲೀಸ್ನವ್ರು ಇರೋದು ತೊಂದರೆ ಆಗಿದ್ದನ್ನ ಬಗೆಹರಿಸಕ್ಕೆ. ಇವರೇ ತೊಂದರೆ ಮಾಡಿಬಿಟ್ರೆ, ನಿನ್ನೆ ರಾತ್ರಿ ನನ್ನ ಗಾಡಿಗೆ ಮೇನ್ ಗ್ಲಾಸ್ ಹೊಡೆದಿದ್ದಾರೆ, ಮಿರರ್ಗಳು ಹೊಡೆದಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಏನಿದಿರಲ್ಲ, ದಯವಿಟ್ಟು ಇದನ್ನ ಮಾತಾಡಿ ನ್ಯಾಯ ಒದಗಿಸ್ಬೇಕಂತ ನನ್ನ ಕಳಕಳಿ ಮನವಿ. ಈ ಥರ ಒಬ್ಬ ಡ್ರೈವರಿಗೆ ಬೈಯೋದು, ಅವಾಚ್ಯ ಶಬ್ದಗಳಿಂದ ಆಮೇಲೆ ಗ್ಲಾಸ್ ಹೊಡೆದಾಕೋದು, ಮಿರರ್ ಹೊಡೆದಾಕೋದು ಮಾಡಿದ್ರೆ ಮೊದಲೇ ನಮ್ಮ ಲಾರಿನಲ್ಲಿ ಓನರ್ಸ್ಗಳಿಗೆ ಚಾಲಕರು ಸಿಗೋದೇ ತುಂಬ ಕಷ್ಟ ಆಗಿದೆ. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ 30% ಡ್ರೈವರ್ ಶಾರ್ಟೇಜ್ ಇದೆ. ಈಗಲೇ ನಾವು ತುಂಬ ಕಷ್ಟದಿಂದ ಡ್ರೈವರೇಜ್ಗೆ ಅರೇಂಜ್ ಮಾಡಿ ಕಳಿಸ್ತಾ ಇದ್ದೀವಿ. ಒಬ್ಬ ಲಾರಿ ಚಾಲಕ ರಸ್ತೆಯಲ್ಲಿ ತನ್ನ ಕುಟುಂಬ ಬಿಟ್ಟು, ತನ್ನ ಹೆಂಡತಿ ಮಕ್ಳಿಗೆ ಬಿಟ್ಟು ರಸ್ತೆನಲ್ಲಿ ಇರ್ತಾನೆ. ನಾವು ಅವ್ರಿಗೆ ಸೆಕ್ಯೂರಿಟಿ ಮಾಡೋ ವಿನ ಅವ್ರ ಮೇಲೆ ನಾವು ದೌರ್ಜನ್ಯ ಮಾಡಿದ್ರೆ, ಈ ಪೊಲೀಸ್ನವರು ನಮಗೆ ದೌರ್ಜನ್ಯ ಮಾಡಿದ್ರೆ ಲಾರಿ ಚಾಲಕರ ಮೇಲೆ, ಮಾಲೀಕರ ಮೇಲೆ ತುಂಬ ಕಷ್ಟ ಆಗುತ್ತೆ. ಈಗ ಕೋರ ಸಬ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರು ನಿಮ್ಗೀಗ? ಕೋರ ಸಬ್ ಇನ್ಸ್ಪೆಕ್ಟ್ರು ನಾನು ಫೋನ್ ಮಾಡಿದಾಗ ಅವರು ಇದ್ರ ಬಗ್ಗೆ ನಾನು ಪೂರ್ತಿ ಮಾಹಿತಿ ನನಗೆ ತಲುಪಿಲ್ಲ. ಇನ್ನು ನೀವು ಹೇಳಿದಾಗ ಇದ್ರ ಬಗ್ಗೆ ನನಗೆ ಗೊತ್ತಾಯಿತು. ನಾನು ಇದ್ರ ಬಗ್ಗೆ ವಿವರಣೆ ತೊಗೊಂಡು ಏನೇ ತಪ್ಪಾಗಿದ್ರೆ ನಮ್ಮ ಕಡೆಯಿಂದ ಆಗಿರಲಿ, ಇಲ್ಲ ಡ್ರೈವರ್ ಮೇಲೆಯಿಂದ ತಪ್ಪಾಗಿದ್ರೆ ಕಾನೂನು ರೀತಿಯಲ್ಲಿ ಏನಾಗಿದ್ದೆ ಅದು ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ಈಗ ಗಾಡಿ ಗ್ಲಾಸ್ ಹೊಡೆದೋಗಿದೆಯಲ್ಲ, ಇದಕ್ಕೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡಿದ ನಂತರ ಅವ್ರು ಯಾರು ಹೊಡೆದಿದ್ದಾರೆ ಅಂತೇಳಿ ಇದುವರೆಗೂ ಕೂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಇಲ್ಲ ಅಂದರೆ ಒಂದು ಲೆಕ್ಕಾಚಾರಲ್ಲಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥದ್ದು ವೇಸ್ಟ್ ಅನ್ಸುತ್ತೆ ಅವರು. ಯಾಕಂದರೆ ಇದುವರೆಗೂ ಕೂಡ ತಮ್ಗೆ ಹೇಳಿದ್ರು ಮಾಹಿತಿ ಇಲ್ಲ ಅಂತೇಳಿ. ಯಾರು ಹೋಗಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಯಾರು ಪೊಲೀಸನ್ನು ಹೊಡೆದಿದ್ದಾರೆ ಅಂತೇಳಿ, ಏನು ಗ್ಲಾಸ್ ಹೊಡೆದಾಕಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಗ್ಲಾಸು ಮತ್ತು ಫ್ರಂಟ್ ಗ್ಲಾಸ್ ಹೊಡೆದಿದ್ದಾರೆ, ಮತ್ತು ಸೈಡ್ ಗ್ಲಾಸ್ ಹೊಡೆದಿದ್ದಾರೆ. ಆ ಥರ ಏನೋ ಆ ಡ್ರೈವರ್ಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ, ಡ್ರೈವರ್ಗೆ ಹೊಡೆದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ದೌರ್ಜನ್ಯ ನೋಡಿದ್ರು ಕೂಡ ಮುಂದಿನ ನಿಮ್ಮ ಕ್ರಮ ಏನು ಸರ್? ಸರ್ ನೋಡಿ ಸರ್, ನಾವು ಏನೇ ಇದ್ದರೂ ಕಾನೂನು ರೀತಿಯಲ್ಲೇ ನಾವು ಹೋರಾಡೋದು. ನಮ್ಮ ತುಮಕೂರಿನ ಅಸೋಸಿಯೇಷನ್ ಇದೆ, ತುಮಕೂರು ಡಿಸ್ಟ್ರಿಕ್ಟ್ ಟ್ರಕ್ ಓನರ್ ಅಸೋಸಿಯೇಷನ್ನು. ಸುಮಾರು 600 ಜನ ನಮ್ಮ ಅಸೋಸಿಯೇಷನಲ್ಲಿ ಮೆಂಬರ್ ಇದ್ದಾರೆ. ನಾವು ಏನೇ ಹೋರಾಡಿದ್ರು ಕಾನೂನು ರೀತಿಯಲ್ಲಿ ಮಾತಾಡ್ತೀವಿ. ಅದಕ್ಕೋಸ್ಕರ ನಾನು SP ಸಾಹೇಬರಿಗೆ ನಾವು ಹೋಗಿ ಮೀಟ್ ಮಾಡ್ತೀವಿ. ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಈ ಥರ ಒಬ್ಬ ಲಾರಿ ಚಾಲಕರ ಮೇಲೆ ದೌರ್ಜನ್ಯ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಸರ್. ಯಾಕಂದರೆ ಕೋರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಏನು, ಆಕಸ್ಮಿಕ ಹೋಗೋಂಥ ಲಾರಿ ಆಕಸ್ಮಿಕವಾಗಿ ಕೆಟ್ಟೋಗ್ಬಿಟ್ಟೋದಕ್ಕೆ ಯಾರು ಹೊಣೆ ಆಗ್ತಾರೆ? ಇಲ್ಲ ಚಾಲಕ ಬೇಕು ಅಂತ ಮಾಡಿರ್ತಾರ? ಅದಕ್ಕೆ ಪೊಲೀಸರು ಏನು ಮಾಡಬೇಕಾಗುತ್ತೆ? ಬರಬೇಕು, ಅವ್ರು ವಿಚಾರಿಸ್ಲಿ. ಯಾಕಂದರೆ ಹಿಂದ್ಗಡೆಯಿಂದ ಗಾಡಿ ವೇಗವಾಗಿ ಬರ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಉಳಿಸ್ಬೇಕು ಅಂತೇಳಿ ಪೊಲೀಸ್ನವ್ರದ್ದು ಕೂಡ ಒಂದು ಏನೋ ಮಂದಟ್ಟಿರುತ್ತೆ. ಗಾಡಿ ಪ್ರಾಬ್ಲಮ್ ಇದ್ದರೆ ಗಾಡಿ ಸೈಡ್ಗೆ ಹಾಕ್ಬೇಕು, ಬಂದು ಬ್ಯಾರಿಗೇಡ್ ಹಾಕ್ಬೇಕು, ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಚಾಲಕನ ಇವರು ಹೊಡೆದ್ಬಿಟ್ಟು ಗ್ಲಾಸ್ ಹೊಡೆದಾಕಿ ಇದೆಲ್ಲ ಮಾಡಿದ್ರೆ ಪೊಲೀಸರು ದಾದಾಗಿರಿ ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ರೌಡಿಸಮ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬಂದರು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ? ಒಬ್ಬ ಪ್ರಾಮಾಣಿಕ ದಕ್ಷ ಒಬ್ಬ IPS ಅಧಿಕಾರಿ, ಜಿಲ್ಲೆಯಲ್ಲಿ ಒಬ್ಬ ಪ್ರಾಮಾಣಿಕ SP ಇದ್ದಾರೆ. ಇಂಥವ್ರ ಲಿಮಿಟ್ಸಲ್ಲಿ ಈ ಥರ ಎಲ್ಲ ಪೊಲೀಸರು ದೌರ್ಜನ್ಯ ಮಾಡ್ತಿದ್ದಾರೆ ಅಂದರೆ ಪೊಲೀಸ್ನವರು ಎಷ್ಟರ ಮಟ್ಟಿಗೆ ಇವರು ಏನೋ ಇವ್ರ ದೌರ್ಜನ್ಯ ಅಟ್ಟಾಸ ಆಗ್ತಿದ್ರಿ? ನಿಜಕ್ಕೂ ಕೂಡ ಎಲ್ಲ ಯೋಚನೆ ಮಾಡಬೇಕಲ್ವಾ? ಅಮಾಯಕ ಲಾರಿ ಚಾಲಕ ಒಂದು ಸತಿ ಮನೆ ಬಿಟ್ಟು ಬಂದರೆ ಮತ್ತೆ ವಾಪಸ್ ಹೋಗ್ತಾನೆ ಅಂತ ಗ್ಯಾರಂಟಿ ಇರೋದಿಲ್ಲ. ದಿನ ಬೆಳಿಗ್ಗೆ ಆಕ್ಸಿಡೆಂಟ್ಗಳು, ಚಿಕ್ಕ ಮಕ್ಳು ಇರ್ತಾರೆ. ಈಗ ಪೊಲೀಸರು ಹೊಡೆದಿದ್ದಾರೆ, ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಅದಕ್ಕೀಗ ಈ ಒಂದು ವಿಷಯಕ್ಕೆ ಮುಜಾಮಿಲ್ ಅವರು ನಮ್ಮ ಜೊತೆ 12 ಜೊತೆ ಮಾತಾಡಿದ್ದಾರೆ. ನಾನು ಕೂಡ ಕೋರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನು ಮಾತಾಡ್ತೀನಿ, ಫೋನ್ ಮಾಡಿ ಮಾತಾಡಿದ್ರೆ ಅವ್ರು ಎಷ್ಟು ಹೇಳೋದಕ್ಕೂ ಕೂಡ ಅವ್ರು ಎದುರ್ಕೊಂತ ಇದ್ದಾರೆ. ಅವ್ರಿಗೆ ಮಾಹಿತಿನೇ ಇಲ್ಲ, ಅವ್ರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಮಾಹಿತಿನೇ ಇಲ್ಲ. ಅವ್ರಿಗೆ ತಿಳ್ಕೊಂತೀನಿ ಸರ್, ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಏನು ಚಾಲಕನಿಗೆ ಹೊಡೆದಿದ್ದಾರೆ, ಗ್ಲಾಸ್ ಹೊಡೆದಾಕಿದ್ದಾರೆ, ಗ್ಲಾಸ್ ಪುಡಿ ಮಾಡಿದ್ದಾರೆ. ಅದಕ್ಕೆ ಮಾನದಂಡ ಏನದಕ್ಕೆ? ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಇವ್ರಿಗೆ ಪ್ರಮೋಷನ್ ಕೊಟ್ಬಿಟ್ಟು ಮುಂದಕ್ಕೆ ತಳ್ತೀರಾ? ಇಲ್ಲ, ಇಂಥ ಒಬ್ಬ ಅಮಾಯಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ತಾವೇನು ಇವ್ರಿಗೇನು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂತೀರಾ? ಹೇಳಿ ಕೇಳಿ, ತುಮಕೂರು ಜಿಲ್ಲೆದು ಪರಮೇಶ್ವರ ಕ್ಷೇತ್ರ ಇದು. ಗೃಹ ಮಂತ್ರಿಗಳ ತವರಲ್ಲೇ ಲಾರಿ ಚಾಲಕರಿಗೆ ಈ ಥರ ದೌರ್ಜನ್ಯನ, ಲಾರಿ ಚಾಲಕರು ಹೇಳಿ ಕೇಳಿ ಪಾಪ ಮಾಡಿ ಹುಟ್ಟಿದಾರೆ ಕಣ್ರಿ.
ಒಂದು ಕಡೆ RTO ಸಮಸ್ಯೆ, ಒಂದು ಕಡೆ ಪೊಲೀಸ್ನವ್ರ ಸಮಸ್ಯೆ, ಒಂದು ಕಡೆ ಗಾಡಿ ಕೆಟ್ಟೋಗುತ್ತೆ, ಮನೆಯಲ್ಲಿ ಅವರಿಗೆ ವೈಯಕ್ತಿಕವಾಗಿ ಸಾಕಷ್ಟು ಸಮಸ್ಯೆ ಇರುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ಎಲ್ಲ ಥರದ ಸೌಲಭ್ಯ ಸಿಗುತ್ತೆ, ಸರ್ಕಾರಿ ಜೀಪ್ ಸಿಗುತ್ತೆ, ಎಲ್ಲ ಕೂಡ ಸಿಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಇವ್ರಿಗೇನು ಕೊರತೆ ಇರೋದಿಲ್ಲ. ಒಬ್ಬ ಏನೋ ಟ್ರಾಫಿಕ್ ಪೊಲೀಸ್ನವರಲ್ಲಿ ಯಾರೇ ಆಗಲಿ ಒಂದು ಟೂ ವೀಲರ್ ಹಿಡಿದ್ರೆ 500,000 ಅವ್ರಿಗೆ ಲಂಚ ಸಿಗುತ್ತೆ. ಇಲ್ಲಿ ಲಾರಿ ಡ್ರೈವರ್ ಯಾವ್ದಾದ್ರು ಸಿಗಲ್ಲ ಕಂಡಿರ್ತಾರ. ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ಒಬ್ಬ ಲಾರಿ ಚಾಲಕನಿಗೆ ಆಗಿರ್ತಕ್ಕಂಥ ಇದು ಅನ್ಯಾಯ. ಇದು ನಿಜಕ್ಕೂ ಖಂಡನೀಯ ಕಣ್ರಿ. ಇದು ಬಗ್ಗೆ SP ಸಾಹೇಬರು ಏನೇ ಇದ್ರೂ ವಿಚಾರಣೆ ಮಾಡಲೇಬೇಕು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ನಾವು ಲಾರಿ ಮಾಲೀಕರು ಅಷ್ಟೊಂದು ಏನು ತಪ್ಪೇನು ಕೆಲಸ ಮಾಡ್ತಾಯಿಲ್ಲ ಸರ್. 24 hours ಕೆಲಸ ಮಾಡೋದು ಯಾರು ಅಂದರೆ ನಮ್ಮ ಲಾರಿ ಮಾಲೀಕರು, ಚಾಲಕರು ಸರ್. ಆ ಚಾಲಕರು 24 ಗಂಟೆನಲ್ಲಿ ಸುಮಾರು ಒಂದು 4 ಗಂಟೆ 5 ಗಂಟೆ ಟೈಮ್ ನಿದ್ದೆ ಮಾಡ್ತಾರೆ, ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರ ಮೇಲೆ ನಾವು ದೌರ್ಜನ್ಯ ಮಾಡೋದು ತುಂಬ ತಪ್ಪಾಗಿದೆ. ಅದೇ ಪವರು ದೌರ್ಜನ್ಯ ಮಾಡೋದಂತೇಳಿ ಈ ಪೊಲೀಸರಿಗೆ ಮಾನವತೆ ಮನುಷ್ಯತೆ ಇಲ್ವಲ್ಲ ಇದು ಸರ್. ಅದೇ ಸರ್ ಹೇಳ್ತಾ ಇರೋದು ಸರ್. ಈಗ ಊಟ ಇರಲ್ಲ ಸರ್, 12 ಗಂಟೆಗೆ ನಾವು ಬ್ರೇಕ್ ಡೌನ್ ಆದಾಗ ಲಾರಿಯವನಿಗೆ ಡ್ರೈವರಿಗೆ ಗೊತ್ತಿರುತ್ತಾ ಇಂಥ ಕಡೆ ನನ್ನ ಗಾಡಿ ಟ್ರಬಲ್ ಆಗುತ್ತೆ, ನಾನು ಗಾಡಿ ನಿಲ್ಲಿಸ್ತೀನಿ ಅಂತ ಇವ್ರಿಗೆ. ಈಗ ಗಾಡಿ ನೋಡ್ರಿ ಆಕಸ್ಮಿಕವಾಗಿ ಕೆಟ್ಟೋಗ್ಬಿಟ್ರೆ ಅದಕ್ಕೆ ನೀವು ಹೊಣೆ ಇಲ್ಲ, ನಾವು ಹೊಣೆ ಇಲ್ಲ. ಅದಕ್ಕೆ ಮುಂದಕ್ಕೆ ಏನಾಗಬೇಕು ಅನ್ನೋಂಥ ಅದನ್ನು ಯೋಚನೆ ಮಾಡಬೇಕೇ ಹೊರತು ಪೊಲೀಸರು ಬಂದ್ಬಿಟ್ಟು ಅದನ್ನು ಹೊಡೆದಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಸರ್. ಬ್ಯಾರಿಕೇಡ್ ಮಾಡಬೇಕು, ಇಲ್ಲ ಗಾಡಿ ಟೋಯಿಂಗ್ ತರಿಸ್ಬೇಕು, ಇಲ್ಲ ಸರ್ವಿಸ್ ರೋಡ್ ಇದೆ ಅದಕ್ಕೆ ಸರ್ವಿಸ್ ರೋಡನ್ನು ಹಾಕಿಸೋಕ್ಕೆ ಒಂದು ಪ್ರಯತ್ನ ಪಡಬೇಕು, ಏನೋ ಒಂದು ಸೆಕ್ಯೂರಿಟಿ ಮಾಡಬೇಕು ಸರ್. ಈಗ ಮುಜಮಿಲ್ ಅವರೇ ತಾವು ಹೇಳ್ತಿದ್ದೀರಾ ಕಾನೂನು ಚೌಕಟ್ಟಲ್ಲಿ ಇವೆಲ್ಲ ಬಿಚ್ಚಿದ್ರೆ ಕೆಟ್ಟ ಮಾತು, ಕೈ ಎತ್ತರೆ ಬೂಟ್ ಏಟು ಲಾಠಿ ಏಟು, ಅವ್ರಿಗೆ ಗೊತ್ತಿರತಕ್ಕಂಥ ಇದೊಂದೇನೆ ಬೇಕಾಗುತ್ತೆ ಸರ್. ಸರ್ ಈಗ ಕೊನೆದಾಗ ನಿಮ್ಮ ಹೋರಾಟ ಏನು ಸರ್? ಸರ್ ಏನಿಲ್ಲ, ನಾನು ನಮ್ಮ GR ಷಣ್ಮುಗಪ್ಪ ಅವರಿಗೆ ಅವರು ಮಾಹಿತಿ ಎಲ್ಲ ಫೋನ್ ಮಾಡಿ ತಿಳಿಸು ಅಂತ ಹೇಳಿದ್ದಾರೆ. ಮತ್ತು SP ಸಾಹೇಬ್ರಿಗೂ ಈ ತಲುಪಿಸಲೇಬೇಕು ಈ ಮಾಹಿತಿ ಅಂತ ಹೇಳಿದ್ದಾರೆ. ನಾವು ನೆಕ್ಸ್ಟು SP ಸಾಹೇಬ್ರ ಹತ್ರ ಹೋಗ್ತೀವಿ. ಅಲ್ಲೂ ಕೆಲಸ ಆಗಲಿಲ್ಲ ಅಂದರೆ ಮುಂದೆ ನಮ್ಮ GR ಷಣ್ಮುಗಪ್ಪ ಅವ್ರು ಮಾತಾಡಿ ಮೇಲೆ ಅಧಿಕಾರಿಗಳಿಗೆ ಏನು ಮಾತಾಡಬೇಕು ನಾವು ಮಾತಾಡ್ತೀವಿ ಸರ್. ಯಾಕಂದರೆ ಮಿರರ್ ಹೊಡೆದಾಕೋದು, ಗ್ಲಾಸ್ ಹೊಡೆದಾಕೋದು ಸಣ್ಣ ಪುಟ್ಟ ಇದು ದೌರ್ಜನ್ಯ ಆಗೋಯ್ತು ಸರ್. ಗುಂಡಾಗಿರಿ ರೀ, ದೌರ್ಜನ್ಯ ಅಲ್ಲ ರೀ. ದೌರ್ಜನ್ಯ ಜೊತೆ ಗುಂಡಾಗಿರಿ, ಇದು ಪೊಲೀಸ್ ಗುಂಡಾಗಿರಿ ಅಂತ ಹೇಳ್ತಾರೆ. ಗ್ಲಾಸ್ ಹೊಡೆಯೋದು ಮತ್ತು ಇವೆಲ್ಲ ಮಾಡಿದ್ರೆ ಯಾರಿಗೆ ಲುಕ್ಷನ್ ಆಗುತ್ತೆ? ಸಾಹೇಬ್ರ ಹತ್ರ ಹೋಗಿ ಮಾಹಿತಿ ತಿಳಿಸಿ ಏನೇ ಇದ್ರು ಕಾನೂನು ರೀತಿಯಲ್ಲಿ ಇದಕ್ಕೆ ಪರಿಶೀಲನೆ ಮಾಡಿ ಅವರಿಗೆ ತಕ್ಕಂತೆ ಶಿಕ್ಷೆ ಆಗಬೇಕು ಅಂತ ನಾವು ತುಂಬ ವಿಶ್ವಾಸ ಇದೆ ನಮ್ಮ ತುಮಕೂರು SP ಸಾಹೇಬ್ರ ಮೇಲೆ. ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಏನೇ ಇದ್ದರೂ ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಾರಂತ ತುಂಬ ಆಶ್ವಾಸನೆ ಇದೆ ಸರ್. ಮಾಡ್ತಾರೆ ಅವರು, SP ಸಾಹೇಬ್ರು ಮಾಡೇ ಮಾಡ್ತಾರೆ. ಏನಿದು ಮುಜಮಿಲ್ ಅವರು ಸಂಪೂರ್ಣವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮೇಲೆ ವಿಶ್ವಾಸ ಹಾಕಿದ್ದಾರೆ. ನಮಗೆ ನ್ಯಾಯ ಸಿಗುತ್ತೆ, ಲಾರಿ ಚಾಲಕರಿಗೆ ನ್ಯಾಯ ಸಿಗುತ್ತೆ, ನಮಗಾಗಿರ್ತಕ್ಕಂಥ ಒಂದು ಅನ್ಯಾಯಕ್ಕೆ ಇದಕ್ಕೆ SP ರವರು ನ್ಯಾಯ ಕೊಡಿಸ್ತಾರೆ ಅಂತೇಳಿ ಮುಜಮಿಲ್ ಅವರು ಸಂಪೂರ್ಣವಾಗಿ SP ಸಾಹೇಬ್ರವರ ಮೇಲೆ ವಿಶ್ವಾಸ ಹಾಕಿದ್ದಾರೆ. ಇದು ಮುಜಮಿಲ್ ಅವರ ಒಬ್ಬರ ವಿಶ್ವಾಸ ಅಲ್ಲ, ಇಡೀ ರಾಜ್ಯದ ಲಾರಿ ಚಾಲಕರು, ಲಾರಿ ಓನರು, ಲಾರಿ ಅಸೋಸಿಯೇಷನ್ ಏನಿದೆ ಅವರೆಲ್ಲ ವಿಶ್ವಾಸ. ಇವತ್ತು ಒಬ್ಬ ವ್ಯಕ್ತಿಯ ಒಂದು ಏನೋ ವಿಶ್ವಾಸ ಅಂತ ಹೇಳ್ತಿದ್ದಾರೆ. ಇವತ್ತು ಇಡೀ ರಾಜ್ಯದ ಜನಗಳ ಒಂದು ವಿಶ್ವಾಸ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವ್ರ ಮೇಲಿದ್ದಾರೆ. ಇದು ಯಾರೇ ಮಾಡಿದರೂ ಕೂಡ ಸತತವಾಗಿ ಇದ್ರ ಬಗ್ಗೆ ಏನು ಪರಿಶೀಲನೆ ಮಾಡಿ ಸಬ್ ಇನ್ಸ್ಪೆಕ್ಟರ್ ಆಗಿರೋ ಸಬ್ ಇನ್ಸ್ಪೆಕ್ಟ್ರು, ಇಲ್ಲ PC ಅಂದರೆ PC ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ಆಗಬೇಕಾಗುತ್ತೆ, ಕಾನೂನು ರೀತಿ ಕ್ರಮ ಆಗಬೇಕಾಗುತ್ತೆ. ಅವ್ರನ್ನ ಏನು ತಕ್ಕ ಶಿಕ್ಷೆ ಆಗಬೇಕಾಗುತ್ತೆ ಅವ್ರಿಗೆ. ಆಗಲಿಲ್ಲ ಅಂದರೆ ಪೊಲೀಸ್ ಇಲಾಖೆಗೆ ಯಾರೋ ಒಬ್ಬರು ಮಾಡೋದನ್ನು ಎಂಟರ್ ರಾಜ್ಯದ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಈಗ ಆಗ್ಬಿಟ್ಟು ಏನು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಆನ್ಲೈನ್ TV ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.